ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮೈಸೂರಿನ JDSನಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ಸಹ ಕಾಣಿಸ್ತಾ ಇರುವಂಥದ್ದು. ವಿಧಾನಸಭಾ 2028ರ ಚುನಾವಣೆಗೆ ಇನ್ನೂ 2.5 ವರ್ಷಗಳು ಬಾಕಿ ಇರುವಾಗಲೇ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರವಾಗಿ JDSನಲ್ಲಿ ಒಂದು ರೀತಿಯ ಕಚ್ಚಾಟ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೈಸೂರಿನ JDSನ ಹಿರಿಯ ನಾಯಕರಾದ ಶಾಸಕ GT ದೇವೇಗೌಡ ಅವರು ಕಳೆದ 1.5 ವರ್ಷದಿಂದಲೂ ಕೂಡ, ಅಂದರೆ ಸುಮಾರು 2 ವರ್ಷಗಳಿಂದಲೂ ಕೂಡ JDSನ ಸಖ್ಯದೊಂದಿಗೆ ದೂರ ಇದ್ದಾರಾ ಅನ್ನುವಂಥ ಮಾತುಗಳು ಎಲ್ಲೆಡೆ ಓಡಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮೈಸೂರಿಗೆ ಬಂದರೂ ಕೂಡ GT ದೇವೇಗೌಡ ಅವರು ಅವ್ರ ಜೊತೆ ಕಾಣಿಸ್ಕೊಳ್ಳಿಲ್ಲ, ವೇದಿಕೆಯನ್ನು ಹಂಚ್ಕೊಳ್ಳಿಲ್ಲ. ಬದಲಾಗಿ CM ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಅಲ್ಲದೆ GT ದೇವೇಗೌಡರಿಗೂ ಸಾರಾ ಮಹೇಶ್ಗೂ ಇದ್ದಂತಹ ಒಂದು ರೀತಿಯ ಮನಸ್ತಾಪ ಇದೆ, ಅದು ತಾರಕಕ್ಕೆ ಸಹ ಏರಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಇದೀಗ ಇದೇ ವಿಚಾರವಾಗಿ ಏನು ಹಿಂದೆ JDS ಪಕ್ಷದಲ್ಲಿನ ಯಾವ ಕಾರ್ಯಕ್ರಮಕ್ಕೂ ಕೂಡ GT ದೇವೇಗೌಡರು ಅವ್ರನ್ನ ಆಹ್ವಾನ ಇಲ್ಲ ಅಂತ ಸ್ವತಃ ಅವರೇ ಹೇಳಿದ್ರು, ನಾನು ಯಾರೂ ಕೂಡ ಆಹ್ವಾನ ಮಾಡಿಲ್ಲ ಅಂತ. ಇದೀಗ GT ದೇವೇಗೌಡರು ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ 2028ಕ್ಕೆ JDSನ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿರೋದು ಒಂದು ಕಡೆ ಆದರೆ, ಯಾರು ಅಭ್ಯರ್ಥಿ ಆಗ್ತಾರೆ ಎಂಬುದು ಈಗಾಗಲೇ ತೀರ್ಮಾನ ಆಗಿದೆ. ನಮ್ಮ ರಾಷ್ಟ್ರೀಯ ನಾಯಕರಾದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಈ ಬಗ್ಗೆ ತೀರ್ಮಾನವನ್ನು ಮಾಡಿದ್ದಾರೆ. ಸೂಕ್ತ ಕಾಲಕ್ಕೆ ಅದನ್ನು ತಿಳಿಸ್ತಾರೆ ಅನ್ನುವ ಮಾತನ್ನು ಸಾರಾ ಮಹೇಶ್ ಅವರು ಆಡಿರುವಂಥದ್ದು. ಯಾಕಂತ ಹೇಳಿದ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಗುಜ್ಜೇಗೌಡನಪುರದಲ್ಲಿ ಮಾತನಾಡ್ತಾ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ GT ದೇವೇಗೌಡರು, ನಾನು 2028ಕ್ಕೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ನಿಲ್ತೇನೆ, ಜನ ನಿಲ್ಲು ಅಂದರೆ ನಿಲ್ತೇನೆ, ಇಲ್ಲ ಅಂದರೆ ಇಲ್ಲ, ಆದರೆ ನಾನು JDSನಲ್ಲೇ ಇರ್ತೇನೆ ಅನ್ನುವ ಮಾತುಗಳನ್ನ ಆಡಿದರು. ಆದರೆ JDSನಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ GT ದೇವೇಗೌಡರು ಕಾಣಿಸ್ಕೊಳ್ತಾ ಇಲ್ಲದೇ ಇರೋದು ಕಾರ್ಯಕರ್ತರಲ್ಲಿ 2 ರೀತಿಯಾದಂತಹ ಗೊಂದಲ ಹಾಗೂ ಅಸಮಾಧಾನ ಉಂಟಾಗಿದೆ ಅನ್ನುವಂಥದ್ದು ಒಂದಷ್ಟು ಮಂದಿಯ ಮಾತುಗಳು. ಯಾಕಂತ ಹೇಳಿದ್ರೆ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು ಅಂತೇಳಿ ಓಡಾಡ್ತಾ ಇರುವಂಥದ್ದು, ಎಲ್ಲ ಕಡೆ ಸಮಾವೇಶಗಳನ್ನ ಮಾಡ್ತಾ ಇರುವಂಥದ್ದು. ವಿಧಾನಸಭೆ ಯಾವ್ಯಾವ ವಿಧಾನಸಭೆ ಕ್ಷೇತ್ರಗಳಿದೆ, ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮದ ಮೂಲಕ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಅಲ್ಲಲ್ಲೇ ಸ್ಥಳೀಯ ಏನು ಅಭ್ಯರ್ಥಿಗಳಿದೆ ಅವ್ರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿರುವಂಥದ್ದು. ಆದರೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ GT ದೇವೇಗೌಡರು ಭಾಗಿಯಾಗಿಲ್ಲ. ಬದಲಾಗಿ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದೇನೆ, ಕ್ಷೇತ್ರದ ಕೆಲಸವನ್ನು ಮಾಡ್ಕೊತಾ ಬರ್ತಾ ಇದ್ದೇನೆ ಅನ್ನುವಂಥ ಮಾತುಗಳನ್ನ ಆಡ್ಕೊತಾ ಬರ್ತಾ ಇದ್ರು. ಜೊತೆಗೇನೆ ಸಾರಾ ಮಹೇಶ್ ಇರ್ಬೋದು ಹಾಗೂ ಅವರನ್ನು ಹಿಂಬಾಲಿಸುವಂಥ ನಾಯಕರಿಗೆ ಪರೋಕ್ಷವಾಗಿ ಒಂದು ರೀತಿಯ ಟಾಂಗನ್ನು ಕೊಟ್ಟಿರುವಂಥದ್ದು. ನಾನು ಏಕಾಂಗಿಯಾಗಿ ಮೈಸೂರಿನಲ್ಲಿ ಜನತಾದಳ ಪಕ್ಷವನ್ನು ಕಟ್ಟಿದ್ದೆ, ಹಿಂದೆ ಸಾರಾ ಮಹೇಶು ಕೂಡ ಇರಲಿಲ್ಲ, ಅಶ್ವಿನ್ ಅವರು ಇರಲಿಲ್ಲ, ಯಾರೂ ಸಹ ಇರಲಿಲ್ಲ. 2008ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅನ್ನುವ ಕಾರಣಕ್ಕೆ JDSನ ಬಿಟ್ಟು ಹೋಗಿದ್ದೆ. ಮತ್ತೆ ನಾನು JDSಗೆ ಬಂದಾಗಲೂ ಸಹ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸಕ್ಕೆ ಮುಂದಾಗಿದೆ. ಆದ್ರೀಗ ಎಲ್ಲ ಒಂದು ರೀತಿಯಲ್ಲಿ GT ದೇವೇಗೌಡರು ಬೇಸರ ಮಾಡ್ಕೊಂಡಿರುವಂಥದ್ದು, ಅವರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಡಲಿಲ್ಲ, ಅವರ ಬದಲಾಗಿ ಸುರೇಶ್ ಬಾಬು ಅವರಿಗೆ ಕೊಟ್ಟು ಅನ್ನುವಂಥದ್ದು. ಇದಾಗಿಯೂ 2 ವರ್ಷ ಕಳೆದರೂ ಕೂಡ ಅವ್ರನ್ನ ಯಾರೂ ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ, ನನ್ನನ್ನು ಯಾರು ಏನು ಕೇಳಲಿಲ್ಲ ಅನ್ನುವಂಥ ನೋವನ್ನು GT ದೇವೇಗೌಡರು ಸ್ವತಃ ಹಿಂದೆ ಹೇಳ್ಕೊಂಡಿದ್ರು. ಈಗ ಪೂರಕ್ಕೆ ಎಂಬಂತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 2028ಕ್ಕೆ GT ದೇವೇಗೌಡರ ಪುತ್ರ ಹರೀಶ್ ಗೌಡ ಅವರು ನಿಂತ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಸಹ ಓಡಾಡ್ತಾ ಇತ್ತು. ಇದಕ್ಕೆ ಪೂರಕ್ಕೆ ಎಂಬಂತೆ ಹರೀಶ್ ಗೌಡರು ಸಹ ಒಂದಷ್ಟು ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರೊಂದಿಗೂ ಸಹ ಹಿಂದೆ ಮಾತುಕತೆಯನ್ನು ನಡೆಸಿದರು. ಅಲ್ಲದೆ ಇದೀಗ 2028ಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ JDSನ GT ದೇವೇಗೌಡರಿಗೆ ಕೋಕನ್ನು ಕೊಡಲಾಗುತ್ತಾ ಅನ್ನುವಂಥ ಒಂದಷ್ಟು ಚರ್ಚೆಗಳು, ಪ್ರಶ್ನೆಗಳು ಸಹಜವಾಗಿ ವ್ಯಕ್ತ ಆಗಿದೆ. ಆದರೆ ಸಾರಾ ಮಹೇಶ್ ಅವರಿಂದ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಒಂದು ಮಾತನ್ನು ಹೇಳಿದರು, GT ದೇವೇಗೌಡರು ನಮ್ಮ ಪಕ್ಷದೊಂದಿಗೆ 2 ವರ್ಷದಿಂದ ಇಲ್ಲ, ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಕಾರ್ಯಕರ್ತರೊಂದಿಗೆ ಇಲ್ಲ. ಇದನ್ನು ನಮ್ಮ ಕುಮಾರಸ್ವಾಮಿ, ಅಂದರೆ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಪಕ್ಷ ನಿಷ್ಠೆ ಇಲ್ಲದ ಕಾರ್ಯಕ್ರಮಗಳಲ್ಲಾಗಿರ್ಬೋದು JDSಗೆ ಶಕ್ತಿಯನ್ನು ತುಂಬುವಂಥ ಕೆಲಸಕ್ಕೆ ಕೈ ಹಾಕಿದ GT ದೇವೇಗೌಡರನ್ನ 2028ಕ್ಕೂ ಕೂಡ ಅವ್ರಿಗೆ ಟಿಕೆಟನ್ನು ಕೊಡ್ತಾರ ಅನ್ನುವಂಥ ನಂಬಿಕೆ, ವಿಶ್ವಾಸ ನಮಗಿಲ್ಲ. ಆದರೆ ವರಿಷ್ಠರ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೇವೆ ಎನ್ನುವ ಮೂಲಕ ಏನು GT ದೇವೇಗೌಡರು ಹೇಳಿದ್ದಂಥದ್ದು, ನನ್ನ ಬಗ್ಗೆ ಒಂದು 25 ಜನ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ದೇವೇಗೌಡರ ಸ್ವತಃ ನನ್ನ ಶಕ್ತಿ ಏನೆಂಬುದನ್ನ ಅವ್ರಿಗೆ ಹೇಳಿದ್ರು ಅನ್ನುವಂಥ ಮಾತುಗಳನ್ನಾಡಿದ್ರು. ಇದಕ್ಕೆ ಟಾಂಗನ್ನು ಸಹ ಸಾರಾ ಮಹೇಶ್ ಅವರು ಕೊಟ್ಟಿರುವಂಥದ್ದು. ನಾನು ಸಹ ದೆಹಲಿನಲ್ಲಿ ಅಂದು ಇದ್ದೆ, ಯಾರು ಏನು ಮಾತನಾಡಿದ್ದಾರೆ, 2028ಕ್ಕೆ ಏನಾಗುತ್ತೆ ಅನ್ನುವಂಥ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅನ್ನುವ ಮಾತನ್ನು ಆಡುವ ಮುಖಾಂತರ 2028ಕ್ಕೆ ಒಂದು ವೇಳೆ ವರಿಷ್ಠರು ತೀರ್ಮಾನ ತೆಗೆದುಕೊಂಡ್ರೆ GT ದೇವೇಗೌಡರಿಗೆ ಪಕ್ಷದಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಪರೋಕ್ಷವಾಗಿ ಕೊಟ್ಟಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.